ನಾನು ನನ್ನ ಆಜ್ಞೆ ಇಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡದು. ನಾನು ಹೇಳಿದ್ದೇ ವೇದಾಂತ, ನಾನು ನಡೆಸಿದ ಆಟವೇ ಸಿದ್ಧಾಂತ. ನಿಂಗ ಲೇ ಮಗನೇ, ನಿಂಗ ಸಾವುಕಾರ ಕರೆದ್ರೇನ್ರಿಯಪ್ಪ? ನಿಂಗ ಮಳೆ ಅಂತೂ ಸಾಕಷ್ಟಾಯ್ತು. ಬಿತ್ತುವ ಬೀಜಗಳನ್ನು ನೋಡಿಕೊ ಹೋಗಿ. ನೋಡ್ರಿ ಅಪ್ಪ, ಒಡ್ಡ ಮ್ಯಾಗಿನ ತೋಟ ಹೊಲ ಎಲ್ಲ ನೋಡ್ಕೊಂಡ್ ಬರ್ತೇನ್ರಿ ಅಪ್ಪ. ತಾರಮ್ಮ ಮಗಳೇ. ಇವತ್ತು ಯಾವ ಒಳ್ಳೆ ಚಿಂತೆಯಲ್ಲಿ ತೊಡಗಿದಂತೆ ಕಾಣುತ್ತದೆ. ನೀನು ಯಾವ ವಿಚಾರದಲ್ಲಿ ತೊಡಗಿರುವಪ್ಪ? ನೋಡಪ್ಪ, ದೇವರು ಸಾಕಷ್ಟು ನಮಗೆ ಸಿರಿ ಸಂಪತ್ತು ಕೊಟ್ಟಿದ್ದಾನೆ, ಮತ್ತು ಇದು ಅಲ್ಲದೆ ರೊಕ್ಕ ರೂಪಾಯಿ ಕೊಟ್ಟಿದ್ದಾನೆ, ಬದುಕು ಭಾಗ್ಯ ಸಾಕಷ್ಟು ಕೊಟ್ಟಿದ್ದಾನೆ. ಆದರೆ ನೀನು ಯಾವ ಚಿಂತೆ ಮಾಡಬೇಡಪ್ಪ, ಚಿಂತೆ ಮಾಡಬೇಡ. ಅದೇನಿಲ್ಲಮ್ಮ ಮಗಳೇ, ಈಗ ನಿನ್ನದೇ ಚಿಂತೆ ಅಮ್ಮ. ಅಪ್ಪ, ನನ್ನದು ಅದು ಯಾವ ಚಿಂತೆಯಪ್ಪ? ಮಗಳೇ, ನೀನು ಬೆಳೆದು ದೊಡ್ಡವಳಾದಿ. ನಿನ್ನನ್ನು ಯಾವೂರ ಗೌಡನಿಗೆ ಕೊಡಬೇಕು ಅಥವಾ ಯಾವೂರ ದೇಸಾಯಿನಿಗೆ ಕೊಡಬೇಕು ಅಂತ ವಿಚಾರ ಮಾಡುತ್ತಾ ಕೂತಿದ್ದೆ. ಆಗಲೇ ನೀನು ಬಂದಿಯಮ್ಮ. ನೋಡಪ್ಪ, ಯಾವೂರ ದೇಸಾಯಿನೇ ಇರಲಿ ಮತ್ತು ಯಾವೂರ ಗೌಡನೇ ಇರಲಿ, ಆದರೆ ಈ ನಮ್ಮ ಮನೆಗೆ ಮೊದಲು ಬಂದು ವರವನ್ನು ನಾನು ಮದುವೆಯಾಗುತ್ತೇನೆ. ಯಾವ ವಿಚಾರದ ಗೋಜಿಗೆ ಹೋಗಬೇಡಪ್ಪ. ಆಯ್ತಮ್ಮ ಮಗಳೇ, ನಾನ್ಯಾವ ವಿಚಾರದ ಗೋಜಿಗೆ ಹೋಗಲಿ, ನಮ್ಮಂತಸ್ತಿಗೆ ಸರಿ ಹೊಂದಿದರೆ ಸಾಕು. ಮಗಳೇ, ಮತ್ತೇನಾಯ್ತಪ್ಪ? ಇವತ್ತು ಯಾರಾದರೂ ಬೀಗರ ಬರುವ ಲಕ್ಷಣದಂತೆ ಕಂಡು ಬರುತ್ತಿದೆ ಅಲ್ಲವೇ? ಹೌದು ನೋಡಪ್ಪ, ಇವತ್ತು ಯಾರೋ ನಮ್ಮ ಮನೆಗೆ ಬೀಗರ ಬರುವಂತೆ ನನಗಾದರೂ ಲಕ್ಷಣದಲ್ಲಿ ತೋರಿ ಬರ್ತದೆಯಪ್ಪ, ತೋರಿ ಬರ್ತಿದೆ. ನೋಡಪ್ಪ, ಅಂದು ಬೆಳಗಾಯ್ತೆಂದು ದಡ್ಡಿಯ ಕಸ ಗೂಡಿಸಲು ಹೋದಾಗ ಆ ಮಿಂಚಿನ ಬೆಳಕು ಕಂಡಿತು. ಆ ಮಿಂಚಿನ ಬೆಳಕಿನಲ್ಲಿ ನನಗೆ ಕಂಡಿದ್ದು ಶಿವನ ಮೂರ್ತಿಯಪ್ಪ, ಶಿವನ ಮೂರ್ತಿ. ಹುಚ್ಚಮ್ಮ, ಆ ಜಾಗದಲ್ಲಿ ಬರೀ ಭೂತ ಪಿಶಾಚಿಗಳಿರ್ತವೆ. ನಿನಗೇನೋ ಕಾಲ್ಪನಿಕವಾಗಿರಬೇಕು ಅಷ್ಟೇ. ನಿನಗೇನಾದರೂ ಭಯವಾಗಲಿಲ್ಲ ತಾನೆ? ನೋಡಪ್ಪ, ಆ ಮಿಂಚಿನ ಬೆಳಕಿನಲ್ಲಿ ಆ ಶಿವನ ಮೂರ್ತಿ ನನಗೆ ಕಂಡ ತಕ್ಷಣ ಈ ನನಗೆ ಅತಿ ಆನಂದವಾಯಿತು, ಹೊರತಾಗಿ ಯಾವ ಭಯವಾಗಲಿಲ್ಲಪ್ಪ, ಸುಮ್ಮನೆ ಮನೆಯಲ್ಲಿರಿ ಎಂದರೆ ಇರುವುದಿಲ್ಲ. ನೀನು ನಸಿಕಿನಲ್ಲಿ ದಡ್ಡ ಕಸ ಗೂಡಿಸಲು ಹೋಗಬೇಡ. ಹೇಗೋ ಮನೆಯಲ್ಲಿ ಆಳುಗಳಿದ್ದಾರಲ್ಲಮ್ಮ. ನೀನು ಹೇಳುವ ಮಾತಿನ ಅರ್ಥ ಹೇಗೆ ಆಗುತ್ತಿದೆ ಎಂದರೆ, ದೊಡ್ಡಸ್ತನದ ತಾಯಿ ಅಂತ ಅರ್ಥ. ನೋಡಪ್ಪ, ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತದೆ ಎನ್ನುವ ಹಿರಿಯರ ಮಾತು ಸತ್ಯ. ಇದು ನಿನಗೆ ನೆನಪಿರಬೇಕಪ್ಪ ನಿತ್ಯ. ಒಳ್ಳೆಯ ಬುದ್ಧಿವಂತಿಯಮ್ಮ ನೀನು. ನಿನ್ನಂತ ಮಗಳು ನನ್ನ ಹೊಟ್ಟೆಯಲ್ಲಿ ಜನಿಸಬೇಕಾದರೆ ನಾನ್ಯಾವ ಜನ್ಮದ ಪುಣ್ಯ ಮಾಡಿದ್ದನೋ ಏನು. ದೇವತೆಯಂತೆ ಕಾಣುವಳು. ಅವಳ ಮುತ್ತಿನಂತ ನಗುವಿನಲ್ಲಿ ಸಂತೋಷವಾಯಿತು.
ಹಾ, ಶರಣರಿಗೆ ಶರಣು ಶರಣು. ಬನ್ನಿ ಮೇಲೆ ಕುಳಿತುಕೊಳ್ಳಿ. ನಿಂಜ, ಲೇ ನಿಂಜ. ಕರೆದ್ರೇನ್ರಿಪ್ಪ? ನಿಂಜ, ಒಂದೆರಡು ಕಪ್ಪು ಹಾಲು ತೆಗೆದುಕೊಂಡು ಬಾ. ಹ್ಞೂನ್ರಿ ಅಪ್ಪ. ಯಜಮಾನ್ರಿ, ನಮ್ಮ ಸ್ಥಾನಕ್ಕೆ ಬರಲು ಕಾರಣವೇನು ಯಜಮಾನ್ರಿ? ಗೌಡರೇ, ನಿಮ್ಮ ಮನೆಗೆ ಕನ್ಯಾರ್ಥಕ್ಕೆ ಬಂದಿದ್ದೇವೆ ನೋಡು ಗೌಡರೇ. ಯಜಮಾನ್ರಿ, ಕನ್ಯಾ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮೊಮ್ಮಗನಿಗೆ? ಗೌಡರೇ, ಸ್ವತಃ ನನಗೆ ಬೇಕು ಕನ್ಯಾ. ಮದುವೆ ಮಾಡಿಕೊಳ್ಳುವವರನು ನಾನೇ. ಏನ್ರಿ, ಸರಿಯಾಗಿ ಮಾತನಾಡ್ರಿ. ಚೇಷ್ಟೆ ಮಾಡೋದು ಬೇಡ. ನಾನು ಯಾರೆಂಬುದು ಗೊತ್ತಿಲ್ಲವೇ? ನೀನು ಯಾವುದಂತ ಗೊತ್ತ ಮಾಡಿಕೊಂಡು ನಿನ್ನ ಗ್ರಹಕ್ಕೆ ಕನ್ಯಾ ಕೇಳಲು ಬಂದಿದ್ದೇವೆ. ಅದಕ್ಕಾಗಿ ನಿನ್ನ ಮಗಳನ್ನು ಕೊಟ್ಟು ನನ್ನ ಗುರುವಿಗೆ ಲಗ್ನವನ್ನು ಮಾಡಿಕೊಡು. ಎಲ್ಲ ಪೂಜೆ ಬರಕ ಸನ್ಯಾಸಿ, ಇಲ್ಲಿ ನಮ್ಮ ಮುಂದೆ ನಿಮ್ಮ ಆಟ ನಡೆಯಲಾರದು. ನಿಮ್ಮ ಗುರುವಿನ ಡಂಬಾಚಾರದ ಡಂಗುರವನ್ನು ಸಾರಬೇಡ. ಆ ಕ್ರಾಳ ತಂಡ ನನ್ನ ಗುರುವಿಗೆ ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡೆಂದು ಹೇಳ್ತೀಯ ಮಗನೇ? ತೊಲಗಾಚೆ ಮೊದಲು ಇಲ್ಲಿಂದ. ಗೌಡರೇ, ಹುಡುಕಬೇಡಿರಿ, ಶಾಂತರಾಗಿರಿ. ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡಿರಿ. ಎಷ್ಟೊಂದು ಸರಳ ಮಾರ್ಗ ತೋರಿಸ್ತೀರಿ. ನಿನ್ನಂತ ಸನ್ಯಾಸಿಗೆ ಕನ್ಯಾ ಕೊಡೋದಕ್ಕಿಂತ ಎಲ್ಲಿಯಾದರೂ ಒಂದು ಧಾಳ ಬಾವಿಲು ಲೇಸ್ ಅನಿಸುತ್ತದೆ. ಹೆಣ್ಣೆಂದರೆ ಪೇಟೆಲೆಟ್ಟು ಮಾರುವ ಹಣ್ಣಂತ ತೆಗೆಯ ಮೂರ್ಖ. ತೊಲಗಾಚೆ ಮೊದಲು ಇಲ್ಲಿಂದ. ಮುಟ್ಟಬೇಡಪ್ಪ ಅವರನ್ನು. ಅವರು ಮಹಾಯೋಗಿಗಳು. ಅಂತ ಮಹಾತ್ಮರಿಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಕೆಟ್ಟ ಪಾಪಕ್ಕೆ ಗುರಿಯಾಗದಿರು. ನನ್ನ ಮಾತು ಕೇಳಪ್ಪ. ಆತ್ಮ, ನೀನು ಸುಮ್ಮನಿರಮ್ಮ. ನೀನು ಈ ಆಟ ಹೂಡಿ ಮದುವೆ ಆದರೆ ಅವರನ್ನೇ ಎಂದು ಹಠ ಹಿಡಿದಿದ್ದರಿಂದ ಅವರು ಎಷ್ಟು ಹೊತ್ತು ನನ್ನ ಮನೆಯಲ್ಲಿ ನಿಲ್ಲಬೇಕು. ನನ್ನೆದುರು ಮಾತನಾಡಬೇಡಮ್ಮ, ಮಾತನಾಡಬೇಡ. ಅಪ್ಪ, ನೀನು ಹೇಳುವ ಮಾತು ಸತ್ಯವಿದೆಯಪ್ಪ. ನನ್ನನ್ನು 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲವಿದ ನನ್ನ ತಂದೆಗೆ ಎದುರಾಗಿ ಮಾತನಾಡಿದ್ದು ನನ್ನಿಂದ ಸರ್ವತ ತಪ್ಪಾಗಿದೆಯಪ್ಪ. ನೋಡಪ್ಪ, ಈ ಬದಲು ನಾನು ಹೇಳಲಿಲ್ಲವೇ? ಮೊದಲು ನಮ್ಮ ಮನೆಗೆ ಬಂದ ವರವನ್ನು ನಾನು ಮದುವೆಯಾಗುತ್ತೇನೆಂದು ಹೇಳಲಿಲ್ಲವೇ? ಈ ನಾನು ಹೇಳುವ ಮಾತು ನಿನಗೆ ಸತ್ಯವೆನಿಸಿದರೆ ಈಗ ನಮ್ಮ ಮನೆಗೆ ಬಂದ ವರವನ್ನು ಹೊರ ನೂಕಬೇಡಪ್ಪ, ನೂಕಬೇಡ. ಹೌದು ಗೌಡರೇ, ತಾಯಿಯವರು ಹೇಳು ಮಾತು ನಿಜವೇ. ಏನು ವಿಚಾರಿಸದೆ ಸುಮ್ಮನೆ ಅನುಮತಿ ಕೊಡ್ರಿ. ನಡೆಯೋ ಸನ್ಯಾಸಿ. ಗೌಡರೇ, ಹೀಗೆಲ್ಲ ಮಾತನಾಡಬೇಡಿರಿ. ಈ ನಿಮ್ಮ ಮಗಳ ಭಕ್ತಿಗೆ ಆ ಸೃಷ್ಟಿಕರ್ತನು ಪ್ರಸನ್ನನಾಗಿದ್ದಾನೆ. ಅದಕ್ಕಾಗಿ ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡಿರಿ. ಸನ್ಯಾಸಿ, ಕಣ್ಣಿಗೆ ನೋಡಲು ಮುದುಕನಾಗಿ, ಗೋರಿಗೆ ಹೋಗುವ ದಾರಿ ಗುರ್ತಾಗಿ, ಕನ್ಯಾ ಕೇಳಲು ಬಂದಿಯಲ್ಲೋ ಭೂಪ. 60 ವರ್ಷದವನಾಗಿ ಅರುಮರು ಹಿಡಿದು ಕನ್ಯಾ ಕೇಳಲು ಬಂದಿದ್ದಾನೆ ನಮ್ಮ ಮನೆಗೆ ಈ ಮೂರ್ಖ. ಕನ್ಯಾ ಕೊಡದಿದ್ದರೆ ಹೋಗುತ್ತೇವೆ ಶ್ರೀಮಂತರೇ. ಈ ನಿಮ್ಮ ಶ್ರೀಮಂತಿಗೆ ಗರ್ಭದಲ್ಲಿ ಎಷ್ಟೊಂದು ಮಾತನಾಡಿದಿರಿ. ಮನುಷ್ಯನಿಗೆ ಶ್ರೀಮಂತಿಕೆಯೂ ಅಷ್ಟೇ, ಬಡತನವೂ ಅಷ್ಟೇ.
ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಒಂದು ತುಣುಕು ಇದ್ದ ಹಾಗೆ. ಇದರ ಬೆಣ್ಣ ಹತ್ತಬಾರದು, ಬಾರದು, ಬಪ್ಪದು, ತಪ್ಪದು, ತಿಳಿಯಿತೆ? ಅದಕ್ಕಾಗಿ ನಿಮ್ಮ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡಿರಿ, ಇಲ್ಲ ನಿಷ್ಠೂರವಾಗಿ ಹೇಳಿಬಿಡಿರಿ. ಇಲ್ಲಿವರೆಗೆ ಮಾತನಾಡಿದ್ದು ಮರಾಠಿಯಲ್ಲ, ಅಚ್ಚ ಕನ್ನಡದಲ್ಲಿ. ತಿಳಿದುಕೊಳ್ಳುವ ಶಕ್ತಿ ನಿಮಗಿಲ್ಲವಂತೆ ಕಾಣುತ್ತದೆ. ಆಯ್ತು, ಕನ್ಯಾ ಕೊಡೋದಿಲ್ಲ, ಹೊರಡಿರಿ ಮೊದಲು ಇಲ್ಲಿಂದ. ನಿಂಜ, ಲೇ ಮಗನ ನಿಂಜ, ಲೇ ಮಗನೇ, ನಾನೇಕೆ ಕರೆದೆ? ನೀನೇನು ಮಾಡ್ತಾ ಇದ್ದೀಯ? ಈ ಬೂದಿ ಬಡಕರನ್ನು ಹೊಡೆದು ಹೊರಗೆ ಹಾಕು. ನಿನ್ನ ನಮಸ್ಕಾರ, ಚಮತ್ಕಾರ. ಯಪ್ಪ ಗೌಡ್ರ, ನಾವಿರೋದು ನಿಮ್ಮ ಮನೆಯಲ್ಲಿ. ನಾವು ದುಡಿದು ಭೂಮಿ ತಾಯಿ ಸೇವೆ ಸಲ್ಲಿಸೋದಕ್ಕಾಗಿ. ನೀವು ಇವತ್ತು ಬಡ್ದು ಹೊರಗೆ ಹಾಕಿರೋನು ಚಿಂತಿಲ್ರಿ ಅಪ್ಪ. ಇಂಥ ಕೆಟ್ಟ ಕೆಲಸ ಮಾಡಕ್ಕೆ ನಮ್ಗೆ ನಿಗೋದು ನೋಡ್ರಿಪ್ಪ. ಲೇ ಮಗನ, ನಿನಗೆ ಸಂಬಳ ಕೊಟ್ಟು ಇಟ್ಟಿಕೊಂಡಿದ್ದೇನೆ. ತಿನ್ನಲಿಕ್ಕೆ ಕೂಲಿಲ್ಲದೆ ಆ ಗೊಂಡಳ ಸಾಲದಲ್ಲೇ ಕೊಳೆತ್ತರ ನಿಂಗ ಎಷ್ಟು ಲೇ ಮಗನೇ ಸೊಕ್ಕು. ಮೊದಲು ಈ ಬೂದಿ ಬಡ್ಕರನ್ನು ಹೊಡೆದು ಹೊರಗೆ. ಯಪ್ಪ ಗೌಡ್ರ, ಇಂಥ ಮಾತನಾಡ್ರು ಹೊಡೆದು ಹೊರಗ ನಮ್ಮ ಕಣ್ಣು ಕಳೆದುಕೊಂಡು ಕೊರೋನಾಗೋ ಹೊತ್ತ ಬಂದಿತ್ತು. ಉದರ ನಿಮಿತ್ತೆಂಬ ಕೃತವೇಷಮೆಂಬ ಗಾದೆಯಂತೆ ಹೊಟ್ಟೆ ಪಾಡಿಗಾಗಿ ವೇಷ ಬದಲಿಸಿ ಜಗತ್ತಿನ ಕಣ್ಣಿಗೆ ಮಣ್ಣೆಚ್ಚುವ ಇಂಥ ಬೂದಿ ಬಡ್ಕರು ಮಹಾತ್ಮರೆಂದು ನನಗೆ ಸದ್ಬೋಧನೆ ಮಾಡಲು ಬಂದಿಯೋ ಮಗನೇ? ಎಲ್ಲ ಸನ್ಯಾಸಿಗಳೇ, ಹೊರಡಿರಿ ಮೊದಲು ಇಲ್ಲಿಂದ. ಎಲ್ಲ ಹೋದರೆ ಈ ನನ್ನ ಚಾಟಿ ಏಟಿಗೆ ಸೆಕ್ಕಾವತಿಯಾಗುವುದು ಈ ನಿಮ್ಮ ದೇಹ. ಗೌಡರೇ, ದುಡುಕಬೇಡಿರಿ, ಶಾಂತರಾಗಿ. ಪಾಪ ಏನು ಅರಿಯದ ಆತನನ್ನೇಕೆ ಹೊಡೆಯುವಿರಿ? ಅವನಿಗೆ ಕೊಡುವ ಶಿಕ್ಷೆ ನಮಗೆ ಕೊಡಿರಿ. ನಿಮಗೂ ಬರುವುದು ಈ ಶಿಕ್ಷೆ. ಆತ್ಮರ ಮೇಲೆ ಕೈ ಮಾಡುವಟ್ಟು ಸಾಮರ್ಥ್ಯ ಬರ್ತಿರೋ ನಗರ. ಈ ನನ್ನ ಒಕ್ಕಿನ ಟೊಳ್ಪೆಯಿಂದ ನಿನ್ನ ದೇಹ ಹೊಡೆದು ಪುಡಿ ಪುಡಿ ಮಾಡೋಣ. ನಿನ್ನ ಗರ್ವಂಕರು ಮುರಿದು ಹೆಚ್ಚು ನೂರು ಮಾಡಿಬಿಟ್ಟಿರೋ ಜೋಕೆ ಎಚ್ಚರ. ಬಂದಮತಿ ನಾಗರ, ಎಷ್ಟು ಹೊಡೆಯುತ್ತೀಯ ಹೊಡೆ. ನಿನ್ನ ಮನ ತೃಪ್ತಿಯಾಗುವವರೆಗೂ ಹೊಡೆ. ಈ ನಿನ್ನ ದೇಹ ಯಾವನು ರಚಿಸಿರೋಣ ಅವನಲ್ಲಿ ಈ ಅಮೋಘ ಸಿದ್ಧರನ್ನು ತಳಿಸುವ ಶಕ್ತಿ ನನ್ನಲ್ಲಿ ಕೊಡು ಎಂದು ಮಾಡಿಕೊಂಡು ಯಾಕೆ ನಿಂತಿರುವೆ? ಹೊಡೆ. ನಿನ್ನ ಮನ ತೃಪ್ತಿಯಾಗುವವರೆಗೂ ಹೊಡೆ. ಇದೇನು ನಿಮ್ಮ ವಿಚಿತ್ರ ಸಿದ್ಧಾಟಿಕೆ? ಅಯ್ಯೋ, ನನ್ನ ಕೈಗಳ ಕೆಳಗೆ ಇಳಿತಿಲ್ಲಲ್ಲ. ಮಂದಮತಿ ನಾಗರಾಜ್, ಈ ಘಟನೆ ನಡೆದು ಮತ್ತೊಮ್ಮೆ ಬಂದಾಗ ಈ ನಿನ್ನ ಕ್ರೂರತನದ ಬುದ್ಧಿ ಬಯಲಾಗುತ್ತದೆ. ನಾಗರಾಜ್, ಇಂದಿನಿಂದ ನೋಡಿಕೋ ಈ ನಿನ್ನ ಜೀವನದ ಜಂಜಾಟವನ್ನು. ಸುಟ್ಟು ಹೋಗುವುದು ಈ ಭಂಡಾರದ ಹೋಮದಲ್ಲಿ. ಪದ್ಮ ಮಗಳೇ, ಸ್ವಲ್ಪ ನೀರು ಸರಮ್ಮ. ಸಂಕಟ ಸಂಕಟ. ಅಯ್ಯೋ,
ತುಂಬಿದ ಹೊಳಗಳು ಸೇರಿಕೊಂಡಿವೆಲ್ಲ. ಅಯ್ಯೋ ಜೋಡಿಕೋರನ ಮಳೆಯೆಲ್ಲ ಹಾಳು ಮಾಡಿದೆ. ಮಗಳೇ, ಯಾಕಪ್ಪ ಈ ಬಾಧೆ ನನಗೊಬ್ಬನಿಗೂ ಅಥವಾ ನಿನಗೂ ಇದೆ ಅಮ್ಮ. ನಿನ್ನ ಆಸೆ ಏನಪ್ಪ, ನಿನ್ನ ಆಸೆ ಅದೇನಿಲ್ಲಮ್ಮ ಮಗಳೇ, ಈ ನನ್ನ ಸಂಕಟ ತಾಳಲ. ಮಗಳೇ, ಸಂಕಟ ಮಾಡಿಕೊಳ್ಳಬೇಡಪ್ಪ, ಮಾಡಿಕೊಳ್ಳಬೇಡ. ಕರಗಳು ಹೀಗೇಕೆ ಒತ್ತಾಡು ಅಯ್ಯೋ ನನ್ನಲ್ಲಿ. ಅಪ್ಪ, ಯಾಕಪ್ಪ ಯಾಕಪ್ಪ ಈ ರೀತಿಯಾಗಿ ನೀನು ತ್ರಾಸ ಮಾಡಿಕೊಳ್ತೀನಿ? ಬೇಡಪ್ಪ, ಬೇಡ. ಮಗಳೇ, ಈ ಸಂಕಟ ತಾಳಲಾರೆ. ಮಗಳೇ, ಈ ಸಂಕಟದಲ್ಲಿ ಸಹಭಾಗಿಯಾಗಮ್ಮ. ಈ ನೋವನ್ನು ತಾಳಲಾರೆ ಮಗಳೇ, ತಾಳಲಾರೆ. ಆ ಮಾಯಾಗುಡ್ಡದ ಮೇಲೆ ಇರುವ ಯೋಗಿ ಅಮ್ಮುಗ ಸಿದ್ದೇಶ್ವರ ಹತ್ತಿರ ಹೋಗಿ ಅವರಿಗೆ ಶರಣಾಗತರಾಗಿ ನಮಗೆ ಬಂದ ಕಂಟಕವನ್ನು ಪೂರ್ಣ ಮಾಡಿ ಎಂದು ಬೇಡಿಕೊಳ್ಳಪ್ಪ. ಅದನ್ನು ಬಿಟ್ಟು ಈ ನನ್ನ ಬಾಧೆಯಲ್ಲಿ ನೀನು ಭಾಗಿಯಾಗೋದು ಸಾಧ್ಯವಪ್ಪ. ಇದು ನಿಂದು ಶುದ್ಧ ಮೂರ್ಖತನಪ್ಪ, ಮೂರ್ಖತನ. ಬೇರೆಯವರದಲ್ಲಪ್ಪ, ಬೇರೆಯವರ ಔಷಧ ತೆಗೆದುಕೊಳ್ಳಬೇಕು ನೀನು. ಬೇರೆಯವರಲ್ಲ ತಂದೆ, ತಾವು ಮಾಡಿದ ಕರ್ಮಕ್ಕೆ ತಾವೇ ಹೊಣೆಗಾರರಪ್ಪ, ತಾವೇ ಭಾಗಿಯಾಗು ಅಂದರೆ ಅದು ಹೇಗೆ ಸಾಧ್ಯವಪ್ಪ, ಹೇಗೆ? ನಾನು ಹೇಳುವ ಮಾತು ಸರಿಯೇನಪ್ಪ? ಬಂದು ಸಂಕಟ ಶುರುವಾಯಿತು ಕಾಡಾಟ. ಎಂತ ಸಿದ್ಧರಾಟ, ಒಂದೇ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ನಡೀತು ತಿಕ್ಕಾಟ. ಬಂದು ಸಂಕಟ ಶುರುವಾಯ್ತು ಕಾಡಾಟ, ಎಂತ ಸಿದ್ಧರಾಟ. ಬಂದು ಸಂಕಟ ಶುರುವಾಯ್ತು ಕಾಡಾಟ, ಎಂತ ಸಿದ್ಧರಾಟ. ನಮ್ಮ ಮನೆಯಲ್ಲಿ ನಡೆದು ತಿಕ್ಕಾಟ, ತಿಕ್ಕಾಟ. ಹುಳ ನೀರಿನಾಗ ಹುಳ ಎಂತಾದ ನನಗೋಳ. ಮತ ಖುಷಿಯ ಹೋಗಲನ್ನು ಕಡ್ದಂಗಾಯ್ತು ಕೇಳ. ನಾಗ ಹುಳ ಎಣ್ಣೆ ನಾಗ ಹುಳ ಎಂತಾದ ನನಗೋಳ.
ಹೋಗಲನ್ನು ಕಡ್ದಂಗಾಯ್ತು ಚೇಳ ಎಲ್ಲ ಉರುಪ ತಿಳಿಯಲ್ಲ ಉರುಪ ನಳಿತ ಕೋಲಾಲ ಎಲ್ಲ ಉರುಪ ತಿಳಿಯಲ್ಲ ಉರುಪ ನಳಿತ ಕೋಲಮಾಳ ಎಂತದ ನನ್ನ ಗೋಳ ಮಾತ್ಮರಿಗೆ ಅಡಿ ಮರುಕು ಎಂತದ ನನ್ನ ಗೋಳ ಸಿದ್ಧರಾಟ ನನ್ನ ಮನೆಯಲ್ಲಿ ನಡೆದ ಕಾಟ ನಾಗಹುಳ ಎಂದಾದ ನನ್ನ ಗೋಳ ಹೋಗಲ್ಲ ಕಡ್ದಂಗಾಯ್ತು ಚೇಳ ತಿಳಿಯಲ್ಲ ಉರುಪ ನಡಿತ ತಾಳಮಾಳ ಅಡಿ ಮರುಗುದು ಬಂತು ಎಂತಾದ ನನ್ನ ಗೋಳ ಬಿಡದಂಗಾಯ್ತು ಜಾಳ ಸಂಕಟ ಸುರುವಾಯ್ತು ಕಾಡ ಸಿದ್ಧರಾಟ ಸಂಕಟ ಶುರುವಾಯ್ತು ಕಾಡಾಟ ಎಂತ ಋಷಿಯ ಆಟ ಕ್ಷಣದಲ್ಲಿ ನನ್ನ ಮನೆಯಲ್ಲಿ ನಡೆದು ತಿಕ್ಕಾಟ ನಡೆದು ತಿಕ್ಕಾಟ ಮಗಳೇ, ನನ್ನ ಬಾಧೆಯಲ್ಲಿ ಸಹಭಾಗಿಯಾಗಿದ್ದು ಅಂದಿದ್ದು ತಪ್ಪಾಯಿತು ಮಗಳೇ. ನೀನು ಈಗ ಮನೆಯಲ್ಲೇ ಇರು. ನಾನು ಸದಲಗಿರಿ ಪಟ್ಟಣಕ್ಕೆ ಹೋಗಿ ಆ ಬೀಬಿ ಫಾತಿಮಳನ್ನು ದೇವರ ಕೇಳಿಕೊಂಡು ಬರ್ತೀನಮ್ಮ. ಬೇಗನೆ ಹೋಗಿ ಬೇಗನೆ ಬಾರಪ್ಪ. ಶಿವ ಈ ನಿನ್ನ ಮಾಯಮರ್ಗದ ಮಗನಾಟ ಜಗಕ್ಕಂತೂ ತಿಳಿಯದಾಯಿತು. ಆ ನನ್ನ ತಂದೆಯಂತೂ ನನ್ನನ್ನು ಪಾಪ ಕೋಪದಲ್ಲಿ ನೂಕುತ್ತಿದ್ದಾನೆ. ಆ ಯುವಕನಿರಲಿ ವರ್ಧನಿರಲಿ ಏನೇ ಇರಲಿ, ಆ ಮೊದಲು ಬಂದು ವರವನ್ನು ನಾನು ಮದುವೆಯಾಗುತ್ತೇನೆಂದು ಹಿಡಿದ ಹಠ ಮಾತ್ರ ಬಿಡಬಾರದು. ಅಂದ ಬೆಳಗಾಯಿತೆಂದು ದಡ್ಡಿಯ ಕಸ ಗೂಡಿಸಲು ಹೋದಾಗ ಇವರು ಭಕ್ತಿಯ ಪರವಶರಾಗಿದ್ದರು. ಅದನ್ನು ನಾನು ಕಣ್ತುಂಬ ನೋಡಿದ್ದೇನೆ. ಅಂತ ಯೋಗಿಯನ್ನು ಮನೆತನಕ ಕಣ್ಣ ಕೇಳಲಿಕ್ಕೆ ಬಂದರೆ ಅವರನ್ನು ತಿರಸಿ ಕಳಿಸಿದ ಆ ನನ್ನ ತಂದೆ. ಆ ದೇವರ ಕೃಪಾ ಆಶೀರ್ವಾದದಿಂದ ಈ ನನ್ನ ಕಣ್ಣುಗಳು ಅಂತ ಆದರೆ ಇವರು ಸಾಮಾನ್ಯ ಪುರುಷರಲ್ಲ. ಅಂತ ಯೋಗಿಯನ್ನು ಸ್ಮರಿಸಿದರೆ ನಮಗೆ ಬಂದ ಸಂಕಟವೆಲ್ಲ ಪರಿಹಾರವಾಗುವುದು. ನಾನು ಮದುವೆ ಮಾಡಿಕೊಂಡರೆ ಅವರನ್ನೇ ಮದುವೆ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ನಾನು ಹೀಗೆ ಉಳಿಯಬೇಕು. ಶಿವ ಅವರನ್ನೇ ಮದುವೆ ಮಾಡಿಕೊಂಡರೆ ನನಗೆ ಸಿಗುವುದು ಮುಕ್ತಿಯ ಮಾರ್ಗ, ಇಲ್ಲದಿದ್ದರೆ ನನಗೆ ದೊರೆಯುವುದು ಮರಣದ ಮಾರ್ಗ. ಹೆಣ್ಣಿನ ಜನ್ಮಕ್ಕೆ ಮೊದಲು ಬಂದು ಮುತ್ತೈತನವನ್ನು ಬಿಡಬಾರದು. ಅದೇ ನನ್ನ ಬಾಳಿನ ದಾರಿಯ ದೀಪ ಶಿವನ ಸ್ವರೂಪ. ದಯ ತೋರಿ ನನ್ನನ್ನು ಆಶೀರ್ವದಿಸು ದೇವ. ಸದಾ ನಿನ್ನ ಕಮಲ ಚರಣವನ್ನು ನೆನೆಯುವೆನು. ಭಕ್ತಿಯ
ಮಾಡುವೆ ಮಾದೇವ ಗುರುವಿನ ಭಕ್ತಿಯ ಮಾಡುವೆ ಮಾದೇವ ಏಯಪ್ಪ ಹೆಂಗ ಮಾಡಲು ಹೊಟ್ಟಿಗೆ ಯಾನ ಮಾಡಲು ಹೆಂಗ ಮಾಡಲು ಆ ಹೊಟ್ಟಿ ಊರಾಗ ಹಂಗ ತಿರುಗಲು ಭಾಳ ತ್ರಾಸ ಆಕೈತು. ನಿನಗೇನು ಗೊತ್ತೈತಿ ಮಗನ ಆಯ್ತು ಕಷ್ಟ. 1 ಕಿಲೋಮೀಟರ್ ಬಂದಿ ಅಲ್ಲಿ ನಡ್ಕೋತಟ್ಟ. ಹೊಟ್ಯಾಗ ಗುದುಮುರಿ ನಡೆದೈತು ಮಗನ. ನಿನ್ನ ಮಾತು ಕೇಳಿ ಸುಟ್ಕೋ ಸಾಯಿ ಹೊತ್ತು ಬಂತು. ಹೊಟ್ಟಿ ನೋಡೋ ಮಗನೇ ನಂದು ಹೊಟ್ಟಿ ನೋಡೋ ಮಗನೇ ನೋಡ್ಲಕ್ಕಿಟ್ಟು ಚೋಟಿ ಮೆಣಸಿನ್ಕಾಯಿ ಅಂತ ಅವಧಿ ಎಂತದ್ ಮಾಡಿಟ್ಟು ಮಗನ. ನಿನ್ನ ಮಗ ಗೆಡ್ಡ ಅಡಿಸಿ ಮಗ ಆದ್ರಲ್ರಿ ಅವ. ನಾವು ಏನಾರು ಮಾಡಕ್ ಹೋಗಿ ಏನೋ ಆತ್ ಬಿಡ್ರಿ. ಅದು ಏನ್ ಮಾಡುದು? ಊರಿ ಹಚ್ಚಿ ನೀರಿಗೆ ಆಡ್ತಾಕ ಮಗ. ಬಿಟ್ಟ ಹೊಟ್ಟಿ ನೋಡೋ ಮಗನೇ ನಂದು ಹೊಟ್ಟಿ ನೋಡೋ ಮಗನೇ ನಂದು ಹೊಟ್ಟಿ ನೋಡೋ ಮಗನೇ ಕುಪ್ಪಳ ಕಾಯಂಗ ಉಪ್ಪಿ ನಿಂತದ ಕುಪ್ಪಳ ಕಾಯಂಗ ಉಪ್ಪಿ ಅಡ್ಡ ತಿಟ್ಟ ಬೆಳದಲ್ಲಿ ಹೊಟ್ಟಿ ನೋಡೋ ಮಗನೇ ಹೊಟ್ಟಿ ನೋಡೋ ಮಗನೇ ಹೊಟ್ಟಿ ನೋಡೋ ಮಗನೇ ನಂದು ಹೊಟ್ಟಿ ನೋಡೋ ಮಗನೇ ದುಷ್ಟಾರ ಬೆನ್ನತ್ತಿ ದುರ್ಗುಣ ಕಲಿತು ದೇವರಿಗೆ ನಿಂದೆ ಆಡಿದೋ ಮಗನೇ ಅಜ್ಞಾನದಿಂದ ಹಿರಿತನ ದೂರದ ಊರಾಗ ತಿರುಗಡಿ ಮಾಡಿ ನಿನ್ನ ಮಾತ ಕೇಳಿಯ ನಾನು ನಿನ್ನ ಮಾತ ಕೇಳಿ ಕನ್ನಡ ಮಗನೇ ಹೊಟ್ಟಿ ಹೊಟ್ಟಿ ನೋಡೋ ಮಗನೇ ಹೊಟ್ಟಿ ನೋಡೋ ಮಗನೇ ಹೊಟ್ಟಿ ನೋಡೋ ಮಗನೇ ಚಪುರ ಹೊಟ್ಟಿ ನೋಡೋ ಮಗನೇ ಮಗನ ಇಲ್ಲೇ ನಿಂತಾರ ಮೋಕ್ಷದ ಮುತ್ಯಾರ. ನೋಡ ಹಾ ಇಲ್ಲೇದಾರ. ಅವ್ರ ಕಾಲಿಗೆ ಬಿದ್ದ ಕ್ಷಮೆ ಕೇಳೋಣ ಬಾರೋ ಮಗನ. ಕೇಳ ನಡಿ. ಯಪ್ಪ ಗುರುದೇವ ನಿಮ್ಮ ಕಾಲಿಗೆ ಬೀಳ್ತೀರಿ ಅಪ್ಪ. ಈ ಹೊಟ್ಟಿನಂದ ದೇವರ ಮುಂದಿನ ನಗಾರಿಗೈತು ಯಪ್ಪ. ಒಟ್ಟ ಇದನ್ನ ನನಗೆ ಭಾರವನ್ನು ತಡ್ಕೊಳಕ್ಕಾಗೋಲ್ತ. ಈ ಭಾರವನ್ನು ನೀನು ಹಿಂಗಿಸು ಗುರುದೇವ. ತಾಯಿ, ಈ ಭಾರವನ್ನು ನನ್ನಿಂದ ಇಳಿಸಿಕೊಳ್ಳಲು ಸಾಧ್ಯವೇ ಮಹಾತಾಯಿ? ತಂದೆ ಹಾಗಣ್ಣ ಬೇಡಿರಿ ತಂದೆ. ನಾವು ಮಾಡಿದು ಸರ್ವತಃ ತಪ್ಪಾಗಿದೆ. ಅದಕ್ಕಾಗಿ ನಾವು ಇಂಥ ಕ್ರೂರ ಕೃತಿಗೆ ಎಂದೂ ಕೈ ಹಾಕೋದಿಲ್ಲ. ನಿಮ್ಮ ಕಾಲಿಗೆ ಬೀಳುತ್ತನ ತಂದೆ. ಈ ಭಾರವನ್ನು ಇಳಿಸ್ಕೋಯಪ್ಪ. ತಾಳು ಮಗನೇ ತಾಳು. ಶಿವ ಶಿವ ಎದ್ದೇಳು ಮಗನೇ. ಸಫಾಯಿ ಆತ್ ನೋಡಿ. ಹಂಗಾತ್ ನೋಡಿ. ಹೊಟ್ಟಿಗ ತೆಳ್ಳಗ ಆಗ್ಬಿಡ್ತಾವ. ಹಾಗೆ ನೋಡ ಎಲ್ಲ ಒಳಗೆ ಹೋಗಿ ಬಿಡ್ತ ತ್ರಾಸ ಹೋಗಿ ಬಿಡ್ತಾವ. ತಂದೆ
ನಾವು ನಿಮಗೆ ಇಂಥ ತಪ್ಪನ್ನು ಮಾಡಿದ್ದು ಸರ್ವತ ತಪ್ಪಾಗಿದೆ ತಂದೆ. ಇನ್ನು ನಾಮಿ ಅಂದು ಇಂಥ ಕೃತಿಗೆ ಕೈ ಹಾಕಲಾರೆ ನಾವಿನ ನೋಡು, ಇನ್ನು ಮುಂದೆ ಒಳ್ಳೆಯವರ ಜೊತೆ ಕೂಡಿ ಒಳ್ಳೆಯದನ್ನು ಕಲಿತುಕೋ. ಇಂಥ ಹಾಳು ಕೃತ್ಯಕ್ಕೆ ಕೈ ಹಾಕಬೇಡ. ತಿಳಿಯುತ್ತೇ ಗುಂಡಪ್ಪ? ತಿಳಿಯಿತು ತಂದೆ, ತಿಳಿಯಿತು. ಇನ್ನು ಯಾವ ಕಾಲಕ್ಕೂ ಇಂಥ ಕೈ ಹಾಕಂಗಿಲ್ಲಪ್ಪ. ನಾವೇನು ಹೋಗಿ ಬರ್ತೀವಿ, ನಮಗೆ ಆಶೀರ್ವಾದ ಮಾಡ್ತಂದೆ. ಓಂ ತಥಾಸ್ತು. ಭಕ್ತಿಯ ಮಾಡಿ ಮುಕ್ತಿಯ ಪಡಿ, ಭಕ್ತಿಯ ಮಾಡಿ ಮುಕ್ತಿಯ ಪಡಿ, ಬಾರು ಹೋಗುವನು ಗುರುವಿನ ಕಡಿ. ಜಲ್ದಿಯ ನಡಿ, ಜಲ್ದಿಯ ನಡಿ, ಜಲ್ದಿಯ ನಡಿ, ನಮ್ಮ ಜಲ್ದಿಯ ನಡಿ. ಲೋಕದ ಮುಖಂಡ ಬೇಡಿದವರಿಗೆ ಬೇಕಾದ ಕೊಡುತ್ತನು ನಡಿತಮ್ಮ. ನಡಿ ಪಾದವಂದೋಗಿ, ನಡಿ ಪಾದವಂದೋಗಿ, ರಾಗಿ ನಾವು ಮುಕ್ತಿಯ ಪಡಿಯ ಜಲ್ದಿಯ ನಡಿ. ಭಕ್ತಿಯ ಮಾಡಿ ಮುಕ್ತಿಯ ಪಡಿ, ಭಕ್ತಿಯ ಮಾಡಿ ಮುಕ್ತಿಯ ಪಡಿ, ಬಾರು ಹೋಗುವನು ಗುರುವಿನ ನಡಿ, ಜಲ್ದಿಯ ನಡಿ. ತೋರೋ ಎಲ್ಲ ಮುಕ್ತಿಯ ಪಡಿ, ಮುಕ್ತಿಯ ಮಾಡಿ ಮುಕ್ತಿಯ ಪಡಿ, ಬಾರು ಹೋಗುವನು ಜಲ್ದಿಯ ನಡಿ, ಜಲ್ದಿಯ ನಡಿ. ಭಂಗ ಆಗುವುದು ಭಂಗ ಎಲೆ ಕೋಡಿ ಹೋಗುನು ಕಡಿ ಗುಡಿ ಕಡಿ ಎಲೆ ಕೋಡಿ ಅರುಗೇಡಿ ಹೋಗುನು ಗುರುವಿನ ಕಡಿ. ಆಗುವುದು ಜಾಡಿ ಮರೆಯಬೇಡ ಮಾನಗೇಡಿ, ಮರೆತರೆ ಹೋಗುವುದು ಓಡಿ, ಕೊಂಡಾಡಿ ಹೋಗುವುದು ಗುರುವಿನ ಕಡಿ, ಕೊಂಡಾಡಿ ಹೋಗುವುದು ಗುರುವಿನ ಕಡಿ. ಭಕ್ತಿಯ ನಾವು ಮಾಡಿ ಗುರುವಿನ ದರ್ಶನ ಪಡಿ, ಭಕ್ತಿ ನಾವು ನೀವು ಮಾಡಿ ಗುರುವಿನ ದರ್ಶನ ಪಡಿ. ಬಳಗಲಿ ಕಡಿ ಭಕ್ತಿಯ ಮಾಡಿ ಹೋಗೋನು ನನ್ನ ಬೆಳಗಲಿ. ಯಪ್ಪ ಭಾಳ ಹಗರಾತ್ ಆತಪ್ಪ. ಭಕ್ತಿನ ಮಾಡಿದೆಪ್ಪ. ನಾವು ಹೋಗಿ ಬರ್ತೀವಪ್ಪ, ಆಶೀರ್ವಾದ ಮಾಡಿ ಕಳಿಸಪ್ಪ ನಮಗಿನ. ಎದ್ದೇಳಿ ಭಕ್ತರೇ, ಹೋಗಿ ಬನ್ನಿರಿ. ಛತ್ರಿ ತೋತಿಲ್ಲ ಮಗನ ಇದನ್ನ.
ಗಟ್ಟಿ ಮಾಡಿದ್ರ ಇನಕ ಮಟ್ಟ ವಜನಾಗಿ ಒದ್ದಾಡಕತ್ತಿದ್ದಿ ಹಗರ ಜಿಗದಾಡಕ ಬಿಡಾಕ್ತಿ ನಾನು ಯಪ್ಪ ಗಂದೆ ನೀ ಇರು ಜಾಗ ಗುರುನಾಥ ಹೇಳಪ್ಪ ಎನಗ ಬರ್ತೇನಲ್ಲೀಗ ಬಬಲದಿ ಸದಶಿವ ಮುತ್ಯ ಎಲ್ಲದಿ ಹೇಳ ನಾಳಿಗೆ ಬರ್ತೇವ ಅಲ್ಲಿಗ ಇವತ್ತು ಮುಂಜಾನೆ ಬಾರಾಂತ್ರ ದಾಡ್ತ ಹಾ ದಾಟೈತಿ ಮಗನ ಏನು ಬಬಲಾದಾಗ ಐತಿ ನಿಂದ ಬಬಲಾದಿಗೆ ನಾಳೆಗೆ ಅದು ಮತ್ತ ಹಾ ನಾಳೆ ರಾತ್ರಿ ಐತಿ ಮಗನ ಬಬಲಾದಾಗ ಅಲ್ಲಿ ತಿಳಿತೈತಿ ನಿಂದ ಅಲ್ಲಿ ನಾಳೆಗೆ ಹಂಗೈತಿ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಏರಿದೆ ತೀರಿದೆ ಪದ್ಮ ಮಗಳೇ ಅಪ್ಪ ಈಗ ಬಂದೇನಪ್ಪ? ಹೌದು ಮಗಳೇ. ನೋಡಪ್ಪ, ನೀನು ಹೋದ ಕೆಲಸವೇನಾಯ್ತಪ್ಪ? ಆಗುವುದೇನಮ್ಮ, ಎಲ್ಲ ನಮ್ಮ ಹೆಣ್ಣ ದೇವರ ಕಾಡಾಟವಂತೆ. ಆ ದೇವರಿಗೆ ಹರಿಕೆ ಸಲ್ಲಿಸಬೇಕಂತಮ್ಮ ಮಗಳೇ. ನೋಡಪ್ಪ, ಆ ದೇವರಿಗೆ ಹರಿಕೆ ಸಲ್ಲಿಸಬೇಕಾದರೆ ಆ ಸಾಮಾನುಗಳನ್ನು ತಿಳಿಸಿರ್ಬೇಕಲ್ಲ. ಹೇಳಿದ್ದಾರೆ ಮಗಳೇ, ಹೇಳುತ್ತೇನೆ ಕೇಳು. ಅದು ಏನೆಂದು ಹೇಳಿದ್ದಾರೆ ಹೇಳು ತಂದೆ. ಮಗಳೇ, ಅರಿಶಿನ ಕುಂಕುಮದಿಂದ ರಂಗವನ್ನು ಹೊಯ್ದು ರಂಗ ಸಿದ್ಧತೆ ಮಾಡಿ ಜೀವಂತ ಜಡೆ ಕೂಸನ್ನು ಆಹುತಿ ಕೊಡಬೇಕಂತಮ್ಮ. ಆಹುತಿ ಕೊಡಬೇಕು. ಏಕೆ ಪದ್ಮ ಹೀಗೇಕೆ ಮಾಡಿದಿ? ನೋಡಪ್ಪ, ಆ ಬೀಬಿ ಫಾತಿಮಳಿಗೆ ಹುಚ್ಚು ಹಿಡಿದಿದೆಯೋ ಅಥವಾ ನಿನಗೆ ಹುಚ್ಚು ಹಿಡಿದಿದೆಯೋ, ಆ ಕಂದನನ್ನು ಕೊಂದು ಕಂದಕದಲ್ಲಿ ಬಿದ್ದು ಪ್ರಾಣ ಕೊಡುವ ಕಾಲ ಬಂದಿತ್ತಪ್ಪ. ಪದ್ಮ, ಆ ಬೀಬಿ ಫಾತಿಮ ಹೇಳಿದ, ನಾನು ನನ್ನ ರೋಗ ಕಳೆದುಕೊಳ್ಳಬೇಕಾದ್ರೆ ಶಿಶು ಹತ್ಯೆ ಮಾಡಲೇಬೇಕಮ್ಮ, ಮಾಡಲೇಬೇಕು. ಇಂಥ ಕೆಟ್ಟ ಘಟನೆ ನಾನು ನೋಡಲು ನನ್ನಿಂದ ಆಗಲಿಲ್ಲಪ್ಪ, ಆಗೋದಿಲ್ಲ. ಪದ್ಮ, ನೀನು ಇದರಲ್ಲಿ ಕೈ ಹಾಕಬೇಡ. ಪದ್ಮ, ಸುಮ್ಮನೆ ರಂಗ ಸಿದ್ಧತೆ ಮಾಡು. ಹೋಗು ನಿಂಜ, ಲೇ ನಿಂಜ. ನಿಂಜ, ಅಲ್ಲಿ ಯಾವುದಾದ್ರೂ ಒಂದು ಜಡೆ ಇದ್ದ ಕೂಸತ್ತಿನ ಪತ್ತೆ ಹಚ್ಚಿಕೊಂಡು ಬಾ. ಆ ನೀಲಮ್ಮನ ಮಗ ಅದೇ ನೋಡು. ಹ್ಞೂ ಅಪ್ಪ, ಹೋಗಿ ಬರ್ತೇನೆ ರೀ ಅಪ್ಪ, ತೊಗೊಂಬರ್ತೇನೆ ರೀ ಅಪ್ಪ. ನಿಂಗಪ್ಪ, ಕೇಳಿದೇನಪ್ಪ ನನ್ನ ತಂದೆಯ ಮಾತು. ಆ ಕಂದನನ್ನು ಕೊಂದು ಕಂದಕದಲ್ಲಿ ಬಿದ್ದು ಪ್ರಾಣ ಕೊಡುವ ಕಾಲ ಬಂದಿತ್ತಪ್ಪ. ಹೇಳು ನಿಂಗಪ್ಪ, ಹೇಳು. ಯವ್ವ, ಅವ್ರು ಏನ್ಯಾರಾಕ ಮಾಡೋರಾಗತ್ತ, ನೀವು ಸುಮ್ಮ ಇವ್ರವ್ವ. ಯಪ್ಪ ಸಾವುಕಾರ, ನೀವು ಅಂದಂಗ ಕೂಸ ಇದರಿಗೆ ಬರ್ತೀರಿ ಅಪ್ಪ, ತೋರಿ ಅಪ್ಪ. ತಾರಲೇ ಮಗನ. ಅಪ್ಪ ಪಾಪ, ಈ ಕಂದನನ್ನು ಕೊಡುವೆಯೋ ಅಥವಾ ನನ್ನ ಪ್ರಾಣ ಕಳೆದುಕೊಳ್ಳಲಪ್ಪ, ಪ್ರಾಣ ಕಳೆದುಕೊಳ್ಳ. ಪದ್ಮ, ಪಾಪ ಪುಣ್ಯದ ಪ್ರಶ್ನೆ ಹೇಳಬೇಡ. ನೀನು ಇದರಲ್ಲಿ ಕೈ ಹಾಕಬೇಡ. ಸುಮ್ಮನೆ ಒಳಗೆ ಹೋಗು. ಬಾಗಲ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿ ಈ ಕೂಸಿನ ರುಂಡ ತೆಗೆದು ಆ ದೇವಿಯ ಮುಂದಿಟ್ಟು ನಮಸ್ಕರಿಸು. ಯಪ್ಪ ಸಾವುಕಾರ, ಆ ಬೀದಿ ಪಾತ್ಮ ನಿಮ್ಗೆ ಹೇಳ್ಯಾರೆ, ನಿಮ್ಮ ಮನೆ ದೇವರ ಕಾಡಾಟ ದೂರ ಆಗತ್ತೈತ್ರಿ ಅಪ್ಪ, ನಿಮ್ಗೆ ಮಾಡ ನಮಗಂತ ನಿಗುದು ನೋಡ್ರಿ ಅಪ್ಪ. ಆಗಲಿ ನಿಂಗ, ನೀನು ಬಾಗಲ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚು. ಹೋಗು. ಹ್ಞೂ ರೀ ಅಪ್ಪ, ಇಂಥ ಹಗರ್ ಕೆಲಸ ಹೇಳ್ರಿ ಅಪ್ಪ, ಓಡಾಡಿ ಮಾಡ್ತಾನೆ ರೀ ಅಪ್ಪ.
ಮಲ್ಲಿಕಾರ್ಜುನ್ ಪಾರ್ಜಾತ್ ಭಜನಾ ಸಂಘದ ಮಾಸ್ತರ್ ಮಲ್ಲಿನಾಥ್ ಗಾಡ್ವೆ ಇವ್ರ ಕಡ್ದು ಇಲ್ಲಿ ಮುಂದೆ ಕೂತಂಥ ಮಾಸ್ತರ್ಗಳು ಪೇಟಿ ಮಾಸ್ತರ್ ತಬಲಾ ಮಾಸ್ತರ್ ಕ್ಯಾಶೋ ಮಾಸ್ತರ್ ಮತ್ತು ಪ್ಯಾಡ್ ಮಾಸ್ತರ್ ಇವ್ರಿಗೆ ಎಲ್ಲರಿಗೆ 50 ರೂಪಾಯಿ ಕೊಡ್ತಾರೆ ಅವ್ರು ಸ್ವೀಕರಿಸ್ಬೇಕು. ಯಾವನನ್ನ ಆ ಒಳ್ಳೆಯ ಕಲಾವಿದರಂತ ಮಲ್ಲಿಕಾರ್ಜುನ ಪಾರ್ಜಾತ್ ಭಜನದವರು ಗಾಡ್ವೆ ಒಳ್ಳೆಯ ಒಂದು ಕಲಾವಿದರು. ಅವರಾದರೂ ಕೂಡ ಆಶೀರ್ವಾದ ರೂಪವಾಗಿ ಹಿರಿಯ ಕಲಾವಿದರು ಏನೋ ಇದು ಸತ್ಯ ಸಂಘ ಭಾಳ ಬೆಳಗಲೆ ತಿಳಿಕಿರಿಂದ ಗುರು ಕಾಣಿಕೆಯಾಗಿ ಎಲ್ಲರಿಗೆ 50 ತಬಲೇಜ್ ಮಾಸ್ತರ್ಗೆ 50 ರೂಪಾಯಿ ಹಾಗೂ ಹಿನ್ನೆಲೆ ಗಾಯಕರಿಗೆ 50 ರೂಪಾಯಿ, ಪ್ಯಾಡ್ ಮಾಸ್ತರ್ಗೆ 50 ರೂಪಾಯಿ, ಅದೇ ರೀತಿಯಾಗಿ ನಮ್ಮ ಪ್ಯಾಡ್ ಮಾಸ್ತರ್ ರಮೇಶ್ ಅವರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಹಾಗೂ ರೇವಣು ಸುಪ್ರಸಿದ್ಧ ಪರೀಟ್ ನಾಟಕದಾಗ ಬಾರಿಸತಕ್ಕಂಥ ಕಲಾವಿದರಿಗೆ ಅವರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದರೂ ಕೂಡ ಈ ಎಲ್ಲ ಕೊಟ್ಟಂಥ ಮಾನ್ಯರಿಗೆ ಕೊಟ್ಟಂಥ ಹಣವನ್ನು ಕೊಟ್ಟಂಥ ಮಾನ್ಯರಿಗೆ ಅವರಿಗಾದರೂ ಕೂಡ ಇಲ್ಲಿರ್ತಕ್ಕಂಥ ಗುರು ಸೋಮಲಿಂಗೇಶ್ವರ ಯೋಗಿ ಅಮೋಘಸಿದ್ಧ ಮತ್ತು ಪಾರಿಜಾತ ಅವರಿಗಿನ ಸದಾ ನಡೆಸಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಎಲ್ಲ ಕಾಲದೊಳಗೆ ಪಾರಿಜಾತ ರಾಜ್ಯ ಹುಲಿಯವರು. ಯಾಕಪ್ಪ ಅಂತಂದ್ರೆ ಈಗ ಪಾರಿಜಾತ ಕಿಮ್ಮತ್ತಿಲ್ಲ. ಈಗ ಹೆಂಗೆ ಬಂದದ ಹಳೆ ಪದಳಿ, ಹಳೆ ತಗಡ, ಹಳೆ ಪೇಪರ್ ಇವು ಬಂದಾವ. ಅದಕ್ಕೆ ಅದು ಮುಚ್ಚದ. ಒಂದಾನೊಂದು ದಿವಸ ನಿಮಗೆ ಹೇಳ್ತೀನಿ, ಆಯುರ್ವೇದಕ್ಕೆ ಮುಂದೆ ಬರೋದದ, ಇವೆಲ್ಲ ತಾಂತ್ರಿಕಗಳಿಗೆ ಹೋಗೋದವ. ಹಂಗೆ ಪಾರಿಜಾತಿ ಒಂದು ದಿವಸ ಬರೋದೈತಿ. ಅಂಥ ಕಲಾವಿದರು ಆಶೀರ್ವಾದ ರೂಪ ನಮಗಿರ್ಲತ್ತೇಳಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಲಿಂಗ ಆ ಬೇಬಿ ಫಾತಿಮ ಹೇಳಿದಂತೆ ಆ ದೇವಿಗೆ ಹರಕೆ ಸಲ್ಲಿಸಿದ್ದಾಯಿತು. ಎಲ್ಲೂ ಊರಲ್ಲಿ ವಾತಾವರಣ ಏನೇನೈತಿ ನೋಡಿಕೊಂಡು ಯಾಕಂದ್ರೆ ನಾವು ಅಪಾಯದ ಹಾದಿಯಲ್ಲಿದ್ದೇವೆ. ಬೇಗನೆ ಹೋಗಿ ಬೇಗನೆ ಬಾ. ಎಲ್ಲ ವಾತಾವರಣ ತಿರ್ಕೊಂಡು ಅಡ್ಡಾಡಿ ನೋಡ್ಕೊಂಡ್ ಬರ್ತೇನ್ರಿ ಅಪ್ಪ. ಎಲ್ಲಿ ಹೋಗಿರುವೆ ಅಪ್ಪ? ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಯಾರನ್ನ ಕೇಳಲಿ? ಎಲ್ಲಿ ಹುಡುಕಿದರೂ ನನ್ನ ಮಗ ಸಿಗಲೇ ಇಲ್ಲ. ಆಳಾಕ ಹೋಗ್ಯಾನಂತಲೂ ಹುಡುಕಿದರೂ ಸಿಗಲೇ ಇಲ್ಲ. ಮಗು, ಈ ನಿನ್ನ ತಾಯಿಯನ್ನು ಬಿಟ್ಟು ಎಲ್ಲಿಗೆ ಹೋಗಿರುವೆಯಪ್ಪ? ಕಂಡ ದೇವರಿಗೆ ಹರಕೆ ಹೊತ್ತ ಹಡದಿದ್ದೆ. ಮಗನನ್ನು ಮನೆಯಲ್ಲಿ ಬಿಟ್ಟು ಕೂಲಿ ಕೆಲಸಕ್ಕೆ ಹೋದಾಗ ಕೂಲಿ ಮುಗಿಸಿಕೊಂಡು ಬರುವುದರೊಳಗಾಗಿ ನನ್ನ ಮಗು ಮನೆಯಲ್ಲಿ ಇಲ್ಲ. ಯಾರಾದರೂ ನೋಡಿರಿ ಎಂದು ಹೇಳುತ್ತಾಯಿಗಳಿರಿ, ಹೇಳಿರಿ. ಅಯ್ಯೋ ದೇವರೇ, ನಾನು ಕಂಡ ದೇವರಿಗೆ ಹರಕೆ ಹೊತ್ತು ಹಣದಿದ್ದು ಆ ದೇವರ ಮನಸ್ಸಿಗೆ ಬರಲಿಲ್ಲವೇನು ದೇವ?
ಬಾನನ ಕಲ್ಲ ಎಲ್ಲಿಗೋಗಿದಿಂದ ಬಾನನ ಕಲ್ಲ ಎಲ್ಲಿಗೋಗಿದಿಂದ ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ ಅಡವಿ ಕೆಲಸಕ್ಕೋಗಿದೆಯನ್ನ ಬಡತನ ಸಂಸಾರನಂದ ಅಡವಿ ಕೆಲಸಕ್ಕೆ ಹೋಗಿದೆಯನ್ನ ನನ್ನ ಮುಂದ ಕಂದ ಅಗಲಿದಿಂದ ಮನೆಗೆ ನಾನು ಬಂದ ಅಗಲಿದಿಂದ ನೀನಿಲ್ಲದೆ ನನಗೆ ಆಗುವುದಿಲ್ಲೋ ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಆನಂದ ನನಗೆ ಆಗುವುದಿಲ್ಲೋ ನೀನಿಲ್ಲದೆ ನನಗೆ ಆಗುವುದಿಲ್ಲೋ ಎಲ್ಲಿಗೆ ಹೋಗಿರುವೆಯಪ್ಪ? ಯಾಕ ನಿಲೋಕ ಯಾಕಾಗ್ತೈತಿ ಏನಾಗೈತಿ ಹೇಳುವ ಲಿಂಗಪ್ಪ, ನಾನು ನನ್ನ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದೇನೆ ಲಿಂಗಪ್ಪ, ಕಳೆದುಕೊಂಡಿದ್ದೇನೆ. ಎಲ್ಲಿಯಾದರೂ ನೋಡಿದೆನು ಹೇಳು ಲಿಂಗಪ್ಪ, ಹೇಳು. ನೀ ಯಾರ ಮುಂದೆ ಹೇಳಿದ್ರು ಅಂದ್ರೆ ಹೇಳ್ತ ನೋಡುವ ಮತ್ತ ನೋಡುವ ಮತ್ತ ಲಿಂಗಪ್ಪ, ನನ್ನ ಮಗ ನನಗೆ ಸಿಕ್ಕರೆ ಸಾಕು, ನಾ ಯಾರ ಮುಂದೆ ಹೇಳೋದಲ್ಲ ಹೇಳಪ್ಪ. ಹೇಳುದಿಲ್ಲ ಅಂದ್ರೆ ಹೇಳ್ತ ನೋಡುವ ಮತ್ತ ಬೇಗನೆ ಹೇಳು ಲಿಂಗಪ್ಪ, ಹೇಳು. ಅಗಟ್ಟಿ ನಾಗರಾಳಗೌಡರು ತಮ್ಮ ಮನೆ ಹೆಣ್ಣ ದೇವರಿಗೆ ಹರಕೆ ಸಲೋದಕ್ಕಾಗಿ ಔತಿ ಇಟ್ಟ ನೋಡುವ ಅಕ್ಕಿ ಕತ್ತಿ ಸಿದ್ದೇಶ್ವರ ನನ್ನ ಮಗನನ್ನು ತೋರ ಮರಣದ ಹಾದಿಗೆ ಹೊಯ್ದಿಯ ತಂದೆ. ನನ್ನ ಮುಂದಿನ ಹಾದಿ ಏನೆಂಬುದನ್ನು ತಿಳಿಸಿಕೊಡು ಲಿಂಗಪ್ಪ, ತಿಳಿಸಿಕೊಡು. ಎಲ್ಲೋ ನಾಗರಾಯ, ನಿನ್ನ ಮನೆ ಸತ್ಯಾನಾಶ.
ಸತ್ಯವಂತರಿಗೆ ಇದು ಕಾಡುವುದು ಸತ್ಯ, ಸತ್ಯವಂತರಿಗೆ ಇದು ಕಾಡುವುದು ಸತ್ಯ, ಅಜ್ಞಾನ ಮೂಡನೆ ನಿಂಗಪ್ಪ ಮುಂದಿನ ಹಾದಿ ಏನೆಂಬುದು ಹೇಳಿಕೊಡು ನಿಂಗಪ್ಪ, ಹೇಳಿಕೊಡು. ನೋಡುವ ನಿಲಕ್ಕ ಅಲ್ಲಿ ತೊರಿಗುರಾಂಕ ಹೋಗ್ರಿ, ಅಲ್ಲಿ ಫಿರ್ಯಾದಿ ಕೊಡ್ರಿ ಅಂದ್ರೆ ನಿನ್ನ ಮಗನ ಪತ್ತಿ ಹಚ್ಚಿ ಕೊಡ್ತಾರ ನೋಡುವ. ನಿಂಗಪ್ಪ ನೀನು ಜೊತೆ ಬಂದರೆ ಇಬ್ಬರು ಕೂಡಿ ಫಿರ್ಯಾದಿ ಕೊಟ್ಟನು ಬಾರಪ್ಪ. ಹೋಗಪ್ಪ ಹೋಗು, ಮಗ ಮಗ ಅಂತೇಳಿ ಹಲವ ಅಂತ ಹೇಳ್ರ ಅದೇನೋ ಅತ್ತಾರಲ್ಲ ಪಶು ತಿನ್ನ ಪಾಳಿ ಬಿದ್ದಂಗೆ ಬಿದ್ದತ್ತ. ಹೋಗಕ್ಕ ಹೋಗು, ಅಲ್ಲಿ ಯಾವತ್ತು ಮುಗಿಸಿ ಕಟಕ್ ರೊಟ್ಟಿ ಕರಿಬೇವು ತಿನ್ಸಕೇನುವ. ಹೋಗಕ್ಕ ಹೋಗು. ಹಾಗಾದರೆ ನಾನೇ ಹೋಗಿ ಬರುತ್ತೇನೆ, ಹೋಗು ನಿಂಗಪ್ಪ. ಹೋಗಿ ಬರು. ನನ್ನ ಹಣೆ ಬಾರ ಅಗದಾಗೋ ನನ್ನ ಕುಮಾರ, ಎಂತಾಗೋ ನನ್ನ ಹಣೆ ಬಾರ, ನನ್ನ ಕುಮಾರ. ನಾನೇನು ಮಾಡಿದೆ, ನಾನೇನು ಬಗಸಿದೆ, ನಾನೇನು ಮಾಡಿದೆ, ನಾನೇನು ಬಗಸಿದೆ, ಎಷ್ಟಾದ ಕುಮಾರ, ಎಂತಾದ ನನ್ನ ಹಣಿವಾರ, ಜಗದಾಗೋ ನನ್ನ ಕುಮಾರ. ಒಂಬತ್ತ ತಿಂಗಳ ಹೊತ್ತೀನಿ ಬಾಳ ನೋವಾಯ್ತ ನನ್ನ ಉದಿರ, ನನ್ನ ಜೀವ ಕೊಡಬ್ಯಾಡ ನೀನು ಎಲ್ಲಿ ಬಾಗ ದೂರ. ಒಂಬತ್ತ ತಿಂಗಳ ಹೊತ್ತೀನಿ ಬಾಳ ನೋವಾಯ್ತ ನನ್ನ ಉದಿರ, ನನ್ನ ಜೀವ ಕೊಡಬ್ಯಾಡ ನೀನು ಎಲ್ಲಿ ಬಾಗ ದೂರ. ಅಜ್ಜಿ ಬಂದೆನು ನಾನದುರ, ಯಾರು ಬಂದಿಲ್ಲ ನಾನ್ಯದುರ, ಅಜ್ಜಿ ಬಂದೆನು ನಾನದುರ, ಯಾರು ಬಂದಿಲ್ಲ ನಾನ್ಯದುರ. ಯಾರ ತುಜಾವ ಮಾಡಬೇಡ ನೀ ಬೇಡ ಎಂತಾಗೋ ನನ್ನ ಹಣಿವಾರ, ನನ್ನ ಕುಮಾರ. ನನಗೆ ನನ್ನ ಮಗ ಅಂತೂ ಸಿಗುವುದಿಲ್ಲ. ನಾನು ಈಗಿಂದೀಗಲೇ ಹೋಗಿ ಆ ತೊರವಿ ಗ್ರಾಮಕ್ಕೆ ಹೋಗಿ ಫಿರ್ಯಾದಿ ಕೊಟ್ಟು ಬರಬೇಕು.
ಗೌಡ್ರಿ ಅಪ್ಪ ಗೌಡ್ರ ಯಾಕೋ ನಿಂಗ ಹೀಗೇಕೆ ಹುಚ್ಚದಂತೆ ಅರ್ಚುತ್ತಾ ಬರ್ತಿದ್ವಿ? ಅಪ್ಪ ಗೌಡ್ರ ಹಿಡ್ಕೊಂಡು ಹೋಗ್ಲಕ್ಕ ಪೊಲೀಸರು ಬರತ್ತಾರತ್ರಿ ಅಪ್ಪ. ನಿಂಗ ಅವರು ಇತ್ತ ಕಡೆ ಬಂದರನ್ನು ನೋಡು. ನಾ ಬಂದಿಲ್ಲ ಬಿಡ್ರಿ, ಅಟೆಂಡ್ ಗಾಬ್ರ ಅದ್ರ ಕಾರಣ ಅಲ್ಲ. ಪದ್ಮ ಮಗಳೇ, ಪದ್ಮ ಯಾಕಪ್ಪ? ಪದ್ಮ, ನನ್ನನ್ನು ಹಿಡಿದುಕೊಂಡು ಹೋಗಲು ಪೊಲೀಸರು ಬರ್ತಾ ಇದ್ದಾರಂತೆ. ನಾನು ಮಾಡಿದ ಕ್ರೂರ ಕೃತ್ಯಕ್ಕೆ ವಿಧಿ ತನ್ನ ಕೈವಾಡ ತೋರುತ್ತಾ ಬೆನ್ನು ಹತ್ತಿದೆ ಅಮ್ಮ. ಮಗಳೇ, ಇದಕ್ಕೇನಾದರೂ ಒಂದು ಉಪಾಯ ಹೇಳಮ್ಮ. ನೀನು ಜ್ಞಾನಶಕ್ತಿ ಉಳ್ಳವಳು. ನಾನೇನು ಮಾಡಲಿ ಅಪ್ಪ? ನೋಡಪ್ಪ, ನಂದೊಂದು ಯೋಚನೆ. ಅದ್ಯಾವ ಯೋಚನೆ? ಬೇಗನೆ ಹೇಳಮ್ಮ ಮಗಳೇ, ಬೇಗನೆ ಹೇಳು. ನೋಡು ತಂದೆಯವರು, ಹಾಗಾದರೆ ಈಗಿಂದೀಗಲೇ ಬೇಗನೆ ಆ ಮಾಯಾಗುಡ್ಡದ ಮೇಲಿರುವ ಅಮೋಘ ಸಿದ್ಧ ಒಡೆಯರ ಹತ್ತಿರ ಹೋಗಿ ಅವರಿಗೆ ಶರಣಾಗತನಾಗಿ ಬೇಡಿಕೊಂಡು ನಮಗೆ ಬಂದ ಕಷ್ಟಕವನ್ನು ಬಯಲು ಮಾಡುತ್ತಂದೆ ಎಂದು ಬೇಡಿಕೊಂಡು ಬಂದರೆ ನಮಗೆ ಬಂದ ಒದಗಿದ ಕಷ್ಟ ತಾನಾಗೆ ಬಯಲಾಗುತ್ತದೆ. ಬೇಗನೆ ಹೋಗಪ್ಪ. ಪದ್ಮ, ಮತ್ತೆ ಮತ್ತೆ ಅವರ ಹೆಸರು ಹೇಳುತ್ತೀಯಲ್ಲಮ್ಮ. ಆ ಮಾತು ನನ್ನ ಮುಂದೆ ಎತ್ತಬೇಡಮ್ಮ, ಎತ್ತಬೇಡ. ಅಪ್ಪ, ಈಗಾಗಲೇ ನೀನು ಅಲ್ಲಿಗೆ ಹೋಗದಿದ್ದರೆ ಈ ನಮಗೆ ಬಂಧನ ಬಯಲಾಗುವುದಿಲ್ಲ. ಬೇಗನೆ ಹೋಗಪ್ಪ, ತಡ ಮಾಡಬೇಕು. ಆಯ್ತಮ್ಮ, ನೀನು ಎಷ್ಟು ಹೇಳುತ್ತೀಯ ಅಂದ ಮೇಲೆ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಆ ಮಹಾತ್ಮರ ಸೇವೆ ಮಾಡಿ ನನಗೆ ಬಂದ ಕಂಟಕವನ್ನು ಬಯಲು ಮಾಡಿಕೊಂಡು ಬರುವೆನಮ್ಮ, ಬಯಲು ಮಾಡಿಕೊಂಡು ಬರುವೆನು. ಹೋಗಪ್ಪ, ತಡ ಮಾಡದೆ ಹೋಗಪ್ಪ, ಬೇಗನೆ ಹೋಗು. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ, ಭವದೋಳಿಗೆ ಜನ ಸತ್ಯ ಶಾಂತಿ ತೋರುನಾಳು ಅಮೋಘ ಸಿದ್ದೇಶ ಇನ್ನೊಮ್ಮೆ ಧರೆ, ಕರುನಾಳು ಅಮೋಘ ಸಿದ್ದೇಶ ಇನ್ನೊಮ್ಮೆ ಧರೆ, ದಾರಿ ದೀಪವಾಗಿ ಬಾ. ನಿಂಗಪ್ಪ ಅಮೋಕ್ಷಿತ್ ಪೂಜಾರಿ, ಇವ್ರು ಅಮೋಕ್ಷಿತನ ಪತ್ರಿಗ 101 ರೂಪಾಯಿ ಕೊಡ್ತಾರೆ, ಅವ್ರು ಸ್ವೀಕರಿಸ್ಬೇಕು. ದಯವಿಟ್ಟು ಈಗ ಕನಬಾಯಿಯ ಒಂದು ಕುಬ್ಸದ ಕಾರ್ಯಕ್ರಮ ಇರ್ತದ. ಯಾರೇ ಕುಬ್ಸ ಮಾಡೋರಿದ್ರೆ ದಯವಿಟ್ಟು ಬರಬೇಕಾಗಿ ವಿನಂತಿ. ಕೊಟ್ಟಂತ ಮಹಿಳೆಯರಿಗೆ ತುಂಬಾ ಧನ್ಯವಾದಗಳು.